ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ರು. ಸ್ನೇಹ ವಿಶ್ವಾಸಕ್ಕೆ ಏನೂ ಕಮ್ಮಿ ಇರಲಿಲ್ಲ. ಆದರೆ ಹಣದ ವ್ಯವಹಾರ ಸ್ನೇಹಕ್ಕೆ ಹುಳಿ ಹಿಂಡಿತ್ತು. ಆ ದ್ವೇಷ ಗೆಳೆಯನ ಕಿಡ್ನಾಪ್ ಮಾಡುವ ಹಂತಕ್ಕೂ ಹೋಗಿ ಈಗ ಇಬ್ಬರು ಪೊಲೀಸರು ಅತಿಥಿಯಾಗುವಂತೆ ಮಾಡಿದೆ. ಹಣಕ್ಕಾಗಿ ಮಿತ್ರನಿಗೆ ಆಪಿಟ್ಟ ದೋಸ್ತಿಗಳು. ಗೆಳೆಯನ ಕಿಡ್ನಾಪ್, ಚೇಸ್ ಮಾಡಿ ಲಾಕ್ ಮಾಡಿದ ಕಾಕೆ. ಅದು ಅನೇಕ ವರ್ಷಗಳ ಸ್ನೇಹ. ಫ್ರೆಂಡ್ಸ್ ಅಂದ್ಮೇಲೆ ಕಷ್ಟ ಸುಖ ಎಲ್ಲದಕ್ಕೂ ಜೊತೆಯಲ್ಲಿ ಇರ್ತಾರೆ. ಮಚ 100 ರೂಪಾಯಿ ಇದ್ರೆ ಫೋನ್ ಪೇ ಮಾಡು ಅನ್ನೋದ್ರಿಂದ ಹಿಡಿದು ಲಕ್ಷ ವ್ಯವಹಾರ ಮಾಡೋವರೆಗೂ ಹೋಗಿರುತ್ತೆ. ಇಲ್ಲಿ ಆಗಿದ್ದು ಅದೇ. ಲಕ್ಷ ಹಣದ ವ್ಯವಹಾರ ಸ್ನೇಹಿತರ ಮಧ್ಯೆ ಕಲಹ ತಂದಿಟ್ಟಿತ್ತು. ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಮುಹೂರ್ತ ಇಟ್ಟವರೇ ಈ ನಯವಂಚಕ ಫ್ರೆಂಡ್ಸು. ಗೆಳೆಯನನ್ನೇ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದವರು ಈಗ ಜೈಲಲ್ಲಿ ಕಂಬಿ ಎಣಿಸ್ತಿದ್ದಾರೆ. ಕಿಡ್ನಾಪ್ ಪ್ರಕರಣ ಏನಂದ್ರೆ ಇದರಲ್ಲಿ ಇಮ್ರಾನ್ ಖಾನ್ ಅಂತ ಹೇಳಿ ಒಬ್ಬ ವ್ಯಕ್ತಿನ ಸುಮಾರು 39 ವರ್ಷ ಆತ ಒಂದು ಕಾರ್ ಡೀಲರ್ ಕೆಲಸ ಮಾಡ್ಕೊಂಡಿದ್ದಾರೆ ಬೆಂಗಳೂರಲ್ಲಿ. ಸೊ ಅದನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಮಾಹಿತಿ ಬಂದ ಮೇಲೆ ಅವರ ಹೆಂಡತಿ ಬಂದು ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಸೊ ನಮ್ಮ ಒಂದು ಕಿಡ್ನಾಪ್ ಎಫ್ಐಆರ್ ಮಾಡಿಕೊಂಡು ನಾವು ಇಮಿಡಿಯೇಟ್ ಆಗಿ ಸ್ವಲ್ಪ ಎಲ್ಲ ನಮ್ಮ ತನಿಖೆಯನ್ನು ಚುರುಕುಗೊಳಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಒಬ್ಬ ಮುಜಾಹಿದ್ ಅಂತ ಹೇಳಿ ಆತನು ಕೂಡ ಒಬ್ಬ ಕಾರ್ ಡೀಲರ್. ಆಗಿದ್ದಿಷ್ಟೇ, ಹಣದ ವ್ಯವಹಾರದಲ್ಲಿ ಸ್ನೇಹಿತರ ನಡುವೆಯೇ ಗಲಾಟೆ ನಡೆದು ಹೋಗಿದೆ. ಇಮ್ರಾನ್ ಎಂಬಾತನ ಜೊತೆಗೆ 2.5 ಲಕ್ಷ ಹಣದ ವ್ಯವಹಾರದಲ್ಲಿದ್ದ ಮುಜಾಹಿದ್ ತನ್ನ ಹಣ ವಾಪಸ್ ಕೇಳಿದ್ದಾನೆ. ಆದರೆ ಹಣ ಕೊಡದೆ ಈ ಇಮ್ರಾನ್ ಸಿಕ್ಕಾಪಟ್ಟೆ ಸತಾಯಿಸಿದ್ದಾನೆ. ಇದರಿಂದ ರೊಚ್ಚಿಗೆದ್ದ ಮುಜಾಹಿದ್ ಸೈಯದ್ ಜಾಕೀರ್ ಜೊತೆ ಸೇರಿ ಇಮ್ರಾನ್ ನನ್ನ ಕಿಡ್ನಾಪ್ ಮಾಡಿ ತುಮಕೂರು ಕಡೆ ಹೊರಟಿದ್ರು. ಸ್ಕಾರ್ಪಿಯೋ ಕಾರ್ನಲ್ಲಿ ಇಮ್ರಾನ್ ನನ್ನ ಕಿಡ್ನಾಪ್ ಮಾಡಿ ತುಮಕೂರು ಕಡೆ ಹೋಗ್ತಿದ್ದ ವಿಚಾರ ಹೇಗೋ ಇಮ್ರಾನ್ ಪತ್ನಿ ಫಹರೀನ್ಗೆ ಗೊತ್ತಾಗಿದೆ. ಈ ಬಗ್ಗೆ ಕೆಪಿ ಅಗ್ರಹಾರ ಠಾಣೆಗೆ ತಕ್ಷಣವೇ ದೂರು ನೀಡಿದ್ದಾಳೆ. ತಕ್ಷಣವೇ ಆರೋಪಿಗಳ ಹುಡುಕಾಟಕ್ಕೆ ಮುಂದಾಗಿದ್ದ ಪೊಲೀಸರು ಶಿರಾದ ಬಳಿ ಈ ಖತರ್ನಾಕ್ಗಳನ್ನ ಚೇಸ್ ಮಾಡಿ ಲಾಕ್ ಮಾಡಿದ್ದಾರೆ. ಅವರನ್ನ ಹಿಡಿಯೋದಕ್ಕೆ ಇಮಿಡಿಯೇಟ್ ಆಗಿ ರಾತ್ರೋರಾತ್ರಿ ನಮ್ಮ ಕ್ರೈಮ್ ಪೊಲೀಸ್ನವರು ಹೋಗ್ತಾರೆ ಶಿರಾಗೆ. ಬಹಳ ಫಾಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಅಲ್ಲಿ ಒಂದು ಮಸೀದಿಲಿ ಇರೋದ್ರ ಬಗ್ಗೆ ನಮ್ಗೆ ಮಾಹಿತಿ ಬರುತ್ತೆ. ಮತ್ತು ಅಲ್ಲಿ ಲೋಕಲ್ ಲೀಡರ್ಸ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ ಆತನನ್ನು ಪತ್ತೆ ಮಾಡ್ತೀವಿ. ಬೋತ್ ವಿಕ್ಟಿಮ್ನು ಕೂಡ ಮತ್ತು ಅಕ್ಯೂಸ್ನು ಕೂಡ ಇಬ್ಬರನ್ನು ಕೂಡ ಪತ್ತೆ ಮಾಡ್ತೀವಿ. ಪತ್ತೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇವರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಆ ಒಂದು ಕಾರಣಕ್ಕಾಗಿ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡೋಗಿರ್ತಾರೆ ಅಂತ. ಈ ವಿಚಾರದಲ್ಲಿ ಇಬ್ಬರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಮುಜಾಹಿದ್ ಮತ್ತು ಸೈಯದ್ ಜಾಕೀರ್ ಅಂತ ಹೇಳಿ ಇಬ್ಬರನ್ನ ಅರೆಸ್ಟ್ ಮಾಡಿ ನಾವೀಗ ತನಿಖೆಯನ್ನು ನಾವು ಕೈಗೊಂಡಿದ್ದೇವೆ. ಇನ್ನು ಆರೋಪಿಗಳ ವಶದಲ್ಲಿದ್ದಾಗಲೇ ಇಮ್ರಾನ್ ರಕ್ಷಣೆ ಮಾಡಲಾಗಿದೆ. ಸದ್ಯ ಆರೋಪಿಗಳನ್ನ ಬಂಧಿಸಿ ಕಿಡ್ನಾಪ್ ಮಾಡಲು ಬಳಸಿದ್ದ ಕಾರು ವಶಕ್ಕೆ ಪಡೆದಿದ್ದಾರೆ. ಒಟ್ಟಾರೆ ಹಣದ ವ್ಯವಹಾರ ಇತ್ತು ಅಂದ್ರೆ ಕೂತ್ಕೊಂಡು ಮಾತಾಡಿ ಬಗೆಹರಿಸಿಕೊಳ್ಳಬಹುದಿತ್ತು. ಅದನ್ನು ಬಿಟ್ಟು ಗೆಳೆಯನನ್ನೇ ಕಿಡ್ನಾಪ್ ಮಾಡಿ ಈಗ ಜೈಲು ಸೇರಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.